ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ಸಂಡೇ ಏನೆಲ್ಲ ಆಯಿತು ಅಂತ ಸಂಡೇಲಾಗಿ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಇವಾಗಲೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಇನ್ನು ನಮಗೊಂದು 5 ನಿಮಿಷ ಟೈಮ್ ಐತೆ. ಸಂಡೇ ಏನೆಲ್ಲ ಆಯಿತು ಅಂತ ನಾನು ನಿಮಗೆ ಹೇಳಕ್ಕೆ ಬಂದೀನಿ. ಫ್ರೆಂಡ್ಸ್, ಸಂಡೇ ನಾನು ಏನೆಲ್ಲ ಮಾಡಿದ್ದೀನಿ ಅಂದರೆ, ಸಂಡೇ ಡ್ಯೂಟಿ ಇತ್ತು. ಇನ್ನು ಫ್ರೆಂಡ್ಸ್, ಮಾರ್ನಿಂಗ್ ಎದ್ದು ಏನು ಮಾಮೂಲಿ ನಿಮಗೆ ಗೊತ್ತು ನನ್ನ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅಂತ. ಬಾಗಿಲು ಸಾರಿಸೋದಿರ್ಬೋದು, ಬಟ್ಟೆ ಮಿಷನ್ಗೆ ನೆನ್ನೆ ಫ್ರೆಂಡ್ಸ್ ಬಟ್ಟೆ ಮಿಷನ್ಗೆ ಹಾಕಲಿಲ್ಲ ಸಂಡೇ. ಯಾಕೆ ಅಂದರೆ ನೀರು ಬರಲಿಲ್ಲ. ಆಮೇಲೇನು ಅವ್ರದ್ದು ನೀರ್ದು ಒಂದೊಂದು ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ನಾನು ಕೆಲಸಕ್ಕೆ ಹೋಗೋ ಟೈಮಲ್ಲಿ ನೀರ್ದೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಂತ ಏನಾದರೂ ಮಾಡ್ತೀನಿ, ಇಲ್ವೇನು. ಆಮೇಲೆ ಫ್ರೆಂಡ್ಸ್, ನಾನು ಎಲ್ಲನೂ ಯೋಚನೆ ಮಾಡಿ ಏನು ಮಾಡಿದೆ, ಉಪ್ಪಿಟ್ಟು ಮಾಡಿದೆ. ಇದು ಬನ್ಸಿ ರವೆದು ಉಪ್ಪಿಟ್ಟು ಮಾಡಿ, ಆಮೇಲೆ ಬಂದು ಬೀಟ್ರೋಟು ಮತ್ತು ಇನ್ನೇನು ಹಾಕಿದೆ ಜ್ಯೂಸ್ಗೆ, ಬೀಟ್ರೋಟು ಒಂದು ನೆಲ್ಲಿಕಾಯಿ ಹಾಕಿ ಜ್ಯೂಸ್ ರೆಡಿ ಮಾಡಿದೆ. ಆಮೇಲೆ ಫ್ರೆಂಡ್ಸ್, ನಂದು 6:30 ಡ್ಯೂಟಿ, 6 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ಬಿಟ್ಟೆ. ಡ್ಯೂಟಿಗೆ ಹೋಗಿ ಅಲ್ಲಿ ಎಲ್ಲ ಕೆಲಸ ನಂದು ಏನೇನು ಕೆಲಸ ಇರುತ್ತೆ, ಡೆಪ್ಲೊಯ್ಮೆಂಟ್ ಇರುತ್ತೆ, ಶಿಫ್ಟ್ ವೇಜ್ ಇರುತ್ತೆ, ಮತ್ತು ಯಾರಾದರೂ ರಜೆ ಹಾಕಿ ಬರಲಿಲ್ಲ ಅಂದರೆ ಕೆಲಸ ಮಾಡಿಸ್ಬೇಕು. ಆಮೇಲೆ ಫ್ರೆಂಡ್ಸ್, ಎಲ್ಲ ಡೀಪ್ ಕ್ಲೀನಿಂಗ್ ಇರುತ್ತೆ ಸಂಡೇ ನಮಗೆ ಹಾಸ್ಪಿಟ್ಲಲ್ಲಿ, ನಿಮಗೆ ಗೊತ್ತು. ಅದೆಲ್ಲ ಮಾಡಿಸಿ ಮತ್ತು ಮೀಟಿಂಗ್ ಇರುತ್ತೆ ನಮಗೆ ಫ್ರೆಂಡ್ಸ್. 9 ಗಂಟೆ ಮೀಟಿಂಗು ಮುಗಿಸ್ಕೊಂಡು ಆಮೇಲೆ ಏನಾಯಿತು ಫ್ರೆಂಡ್ಸ್, ನನಗೆ ಯಾಕೋ ಬೆಳಗ್ಗೆನೇ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ತಿಲ್ಲ. ಅದಕ್ಕೆ ಅಲ್ಲಿ ಪಡ್ಡು ಮಾಡ್ತಾರೆ ಒಂದು ಹೋಟ್ಲಲ್ಲಿ, ತುಂಬ ಚೆನ್ನಾಗಿ 20 ರೂಪೀಸ್ಗೆ ಫ್ರೆಂಡ್ಸ್ 4 ಕೊಡ್ತಾರೆ. ಅಲ್ಲೋಗಿ ಪಡ್ಡು ತಿಂದ್ಬಿಟ್ಟು ಬಂದೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ನನ್ನ ಡ್ಯೂಟಿ ಅವರ್ಸ್ ಮುಗಿತು. ಮಧ್ಯಾಹ್ನ ಸ್ವಲ್ಪ ಉಪ್ಪಿಟ್ಟು ತಿಂದು ಮತ್ತೆ 3:30ಗೆ ಬಂದು ಏನು ಮಾಡಿದ್ದೀನಿ ಫ್ರೆಂಡ್ಸ್, ನಾನು ಫುಲ್ ಮಲ್ಕೊಬಿಟ್ಟಿದ್ದೀನಿ ನೆನ್ನೆ ಸಂಡೇ. ಮಲ್ಕೊಂಡು ಫ್ರೆಂಡ್ಸ್, ಎಷ್ಟು 6:30 7 ಗಂಟೆ ಆ ಸೆಕೆ, ಆ ಬಿಸಿಲಲ್ಲಿ ಗಾಡಿ ಓಡಿಸ್ಕೊಂಬಿಡೋ ಅಷ್ಟರಲ್ಲಿ ಜನ್ಮ ಸಾಕಾಗೋಯ್ತು ಫ್ರೆಂಡ್ಸ್. ಬಂದಳೆ ಮಲ್ಕೊಬಿಟ್ಟಿದ್ದೀನಿ. 6:30 7 ಗಂಟೆಗೆ ಎಚ್ಚರ ಆಯಿತು. ಅಷ್ಟರಲ್ಲಿ ನನ್ನ ಮಗಳೆಲ್ಲ ಬಂದಿರು. ಮತ್ತೆ ಎದ್ದು ಕೂತ್ಕೊಂಡೆ. ಮತ್ತೆ ಏನೂ ಆಗಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಹಾಸ್ಪಿಟ್ಲು ಸಂಡೇ ರಜಾ. ಇನ್ನು ಬೇರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ಟೈಮ್ ನೋಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನು ಎದ್ದು ರೊಟ್ಟಿ ಎಲ್ಲ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ತಿಂದು, ಬಟ್ಟೆ ಏನೂ ಐರನ್ ಮಾಡಲಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನೆನ್ನೆನೂ ಹೋಗಿ ಗಿಡಕ್ಕೆ ನೀರು ಹಾಕಿ ಬಂದಿದ್ದೀನಿ. ಕೆಲಸಕ್ಕೆ ಹೋಗೋರು ಗೋಳು ಯಾವ ಥರ ಅಂತ ಅಂದರೆ, ಇನ್ನು ಫ್ರೆಂಡ್ಸ್, ನಿಮಗೊಂದು ನಾನು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋದು ಒಂದು ಮಾಮೂಲಿ, ಅದು ನಿಮಗೆ ಗೊತ್ತಿರುತ್ತೆ. ಸ್ಕ್ರಬ್ ಮಾಡ್ಕೊಳ್ಳೋದು ಒಂದಿದೆ. ವೀಕ್ಲಿ 1 ಟೈಮ್ ನಾನು ಅದರಲ್ಲಿ ಸ್ಕ್ರಬ್ ಮಾಡ್ಕೊತೀನಿ ಮುಖನ. ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್ ನೋಡಿ, ನಾನು ಒಂದು ವೀಕ್ಲಿಗೆ 1 ಟೈಮು ಮುಖನ ಸ್ಕ್ರಬ್ ಮಾಡ್ಕೊತೀನಿ. ವಾಲ್ನಟ್ ಅಂತ ಇದೆಲ್ರಿಗೂ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಸ್ಕ್ರಬ್ಬು. ಫ್ರೆಂಡ್ಸ್ ನೋಡಿ, ಫೇಸ್ ಸ್ಕ್ರಬ್ ಅಂತ, ಇದು ವಾಲ್ನಟ್ ಅಂತ ಇರುತ್ತೆ ಇದು ಹೆಸರು. ಇದು ನಿಮಗೆ ಗೊತ್ತಿರುತ್ತೆ ನೋಡಿ, ಇದ್ರ ಮೇಲೆ ಈ ಥರ ಇರುತ್ತೆ. ಇದೇನಿಲ್ಲ ಫ್ರೆಂಡ್ಸ್, ನೀವು ಚೆನ್ನಾಗಿ ಮುಖನ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ಳೋದು. ನೋಡಿ, ಇವತ್ತು ನಾನು ಇದರಲ್ಲೇ ವಾಶ್ ಮಾಡ್ಕೊಂಡೆ, ಯಾಕಂದರೆ ಆಲ್ರೆಡಿ 1 ವೀಕ್ ಆಗಿತ್ತಲ್ಲ. ನೋಡಿ ಫ್ರೆಂಡ್ಸ್, ವಾಲ್ನಟ್ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಎವರ್ ಯೂತ್ ಅಂತ, ಇದು ನಿಮಗೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡಿ ಮೇಲೆ ಆರೆಂಜ್ದಿರುತ್ತೆ. ಇದು ಏನು ಗೊತ್ತಾ ಫ್ರೆಂಡ್ಸ್, ಇದನ್ನು ನೀವು ಮುಖಕ್ಕೆಲ್ಲ ಹಚ್ಕೊಂಡು ಒಂದು 10 ನಿಮಿಷ ಮಾಮೂಲಿ ಎಲ್ಲ ಬಿಟ್ಕೊಂಡು ಅದೇ ಸಿಪ್ಪೆ ತೆಗಿತಾರೆ ಗೊತ್ತಾ. ಇದು ನಾನು ಯಾಕೆ ಅಂದರೆ ಫ್ರೆಂಡ್ಸ್, ವಾರಕ್ಕೆ ಒಂದೇ ಒಂದು ಸಲ ಮುಖದಲ್ಲಿ ಏನಾದರೂ ಕೊಳೆ ಇದ್ದರೆ, ನಾವು ಡೈಲಿ ಮುಖ ತೊಳ್ಕೊಂಡು ಹೋಗದೆ ಈ ಥರ ಇದ್ದರೆ ಏನು ಮಾಡೋದು, ಅದು ಫ್ರೆಂಡ್ಸ್ ವಾಶ್ ಮಾಡ್ಕೊಂಡು ಇದು ಮಾಡೋದು. ಇದೊಂದು ವಾರಕ್ಕೆ ಒಂದು ಸಲ, ಇದೊಂದು. ಇನ್ನು ಮಾಮೂಲಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ಮ್ಯಾಜಿಕ್ ಸೋಪು, ಗರ್ ಸೋಪ್ ಅಂತ. ಅದನ್ನು 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಅದರಲ್ಲಿ ಚೇಂಜಸ್ ಕಾಣಿಸ್ತೈತೆ ನೋಡಿ. ಈ ಥರ ಬ್ಲ್ಯಾಕ್ ಮಾರ್ಕ್ ಇತ್ತಲ್ಲ, ಇದು ಸ್ವಲ್ಪ ಹೋಗ್ತಾ ಇದೆ ಎಲ್ಲ ಕಡೆ. ನನ್ನ ಕಾಲಲ್ಲಿ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಇತ್ತು ಫ್ರೆಂಡ್ಸ್, ಅದು ಯಾವಾಗಲೂ ಗಾಯ ಆಗಿರೋದು, ಅದು 50% ಹೋಗಿದೆ. ಇನ್ನು ಫ್ರೆಂಡ್ಸ್, ಇದು ನೋಡಿ ಎಲ್ಲರೂ ತಗೊಂಡಿರ್ತೀರಿ, ಇದನ್ನೇನು ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇದು 15 ರೂಪಾಯಿ 20 ರೂಪಾಯಿ ಪಾಕೆಟಲ್ಲೂ ಬರುತ್ತೆ. ನಿಮ್ಗೆ ಒಂದು ಟೈಮ್ಗೆ ಪಾಕೆಟಲ್ಲಿ ಬೇಕು ಅಂದ್ರೂ ಅದರಲ್ಲೂ ನೀವು ತಗೋಬೋದು, ಏನು ತೊಂದರೆ ಇಲ್ಲ. ಇದು ಬಂದು ಸ್ಕ್ರಬ್ ಮಾಡೋದು, ಒಂದು 5 ನಿಮಿಷ ಸ್ಕ್ರಬ್ ಮಾಡಿ ಇದು ಮಾಡಿ. ಇನ್ನು ಫ್ರೆಂಡ್ಸ್, ಈಗ ನಾನು ಇನ್ನೂ ಐಬ್ರೋ ಮಾಡಿಸ್ಲೇ ಇಲ್ಲ, ನೋಡೋಣ ಯಾವಾಗಾದರೂ ನಾಳೆ ಟೈಮ್ ಇದೆ. ಇದು ಒಂದು ಸಲ ನಂದು ಐಬ್ರೋ ಶೇಪ್ ಸ್ವಲ್ಪ ಚೆನ್ನಾಗಿ ಕೂರಿಸಿರಲಿಲ್ಲ ಅವರು ಹಿಂದಿ ಹುಡುಗಿ ಬಂದು 3 ಮಂತ್ಸ್ ಆಗೈತೆ ಅವ್ರ ಊರಿಗೆ ಹೋಗಿ, ಅವರು ಇನ್ನೂ ಬರಲೇ ಇಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇದನ್ನು ಐಬ್ರೋ ಮಾಡಿಸಿಲ್ಲ. ಇನ್ನು ನೋಡಿ ಫ್ರೆಂಡ್ಸ್, ಇದು ಎರಡೂ ಸೇಮ್ ಕಾಣಿಸ್ತಾ ಇದೆಯಾ ಮುಖಕ್ಕೆ. ಇದು ಸ್ಕ್ರಬ್ ಮಾಡಿಸೋದು, ಸ್ಕ್ರಬ್ಬು ಹಚ್ಚಿ 5 ನಿಮಿಷಕ್ಕೆ ವಾಶ್ ಮಾಡೋದು. ಇದು ಒಂದು 10 ನಿಮಿಷ ಬಿಟ್ಟು ಸಿಪ್ಪೆ ಎಲ್ಲ ಈ ಥರ ಎಳಿತಾರಲ್ಲ, ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಇವಾಗಂತೂ ನಿಮಗೆ ನೋಡಿದ್ದೀರಲ್ಲ, ಬ್ಯೂಟಿ ಪ್ರಾಡಕ್ಟ್ ಅಂತೂ ಎಷ್ಟೊಂದು ಬಂದಿದೆ ಅಂದರೆ ಹೇಳ್ಬಾರ್ದು. ಪ್ರಾಡಕ್ಟ್ಗಳು ಎಷ್ಟೋ ಥರ, ಮತ್ತು ಇದು ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಮತ್ತು ಫೌಂಡೇಶನ್ ಮಾಡ್ಕೊಳ್ಳೋದು ಎಲ್ಲ ಇರುತ್ತೆ ಫ್ರೆಂಡ್ಸ್. ನೋಡಿ, ನನ್ನ ಮುಖಕ್ಕೆ ಯಾವಾಗಲೂ ನಾನು ಒಂದು ದಿವಸದಲ್ಲೂ ನಾನು ಯಾವುದು ಫೌಂಡೇಶನ್ ಹಚ್ಚಲ್ಲ ಮತ್ತು ಮೇಕಪ್ ಮಾಡ್ಕೊಳ್ಳಲ್ಲ. ಮಾಮೂಲಿ ನಾನು ಯಾವ ಥರ ಇರ್ತೀನಿ ಅದಕ್ಕೆ ಫೇರ್ ಆ್ಯಂಡ್ ಲವ್ಲಿ ಹಚ್ತೀನಿ. ಈಗ ಜಸ್ಟ್ ಫ್ರೆಂಡ್ಸ್, ಮ್ಯಾಜಿಕ್ ಸೋಪ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಅದರಲ್ಲಿ ಸ್ವಲ್ಪ ನನಗೆ ಚೇಂಜಸ್ ಕಾಣಿಸ್ತಾ ಇದೆ. ಅದಕ್ಕೆ ಫ್ರೆಂಡ್ಸ್, ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಇದೆರಡು 1 ವಾರಕ್ಕೆ ಒಂದು ಸಲ ಅಷ್ಟೇ ಫ್ರೆಂಡ್ಸ್. ಇದನ್ನು ಏನು ನಾನು ಎನಿ ಟೈಮ್ ತಂದಿಟ್ಕೊಳ್ಳಲ್ಲ, ಯಾವಾಗಾದರೂ ನೆನಪಿದ್ದಾಗ ಅಷ್ಟೇ ನಾನು ತಂದಿಟ್ಕೊಳ್ಳೋದು. ಹಾಗಾಗಿ
ಸಂಡೇ ನಂದು ಅಷ್ಟು ಕೆಲಸ ಆಯಿತು ಫ್ರೆಂಡ್ಸ್. ಸಂಡೇ ಹಾಸ್ಪಿಟ್ಲು ರಜೆ ಇಲ್ಲ ಅಂದಿದ್ರೆ ಹೋಗ್ತಾಯಿದ್ದೆ. ನನಗೆ ಏನಂದರೆ ಫ್ರೆಂಡ್ಸ್, ಈ ನಡುವೆ ನಿದ್ದೆನೇ ಸಾಕಾಯ್ತಾ ಇಲ್ಲ. ಯಾಕೆಂದರೆ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇರೋದ್ರಿಂದ ನನಗೆ ನಿದ್ದೆ ಸಾಕಾಗ್ತಾನೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಬಂದ ತಕ್ಷಣ ಬೇರೆ ಕೆಲಸ ಯಾವುದನ್ನೂ ಮಾಡೋಕ್ಕೋಗಲ್ಲ. ಬಂದು ಫಸ್ಟು ಮಲ್ಕೊಬಿಡ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಫಸ್ಟು ನಮಗೆ ಎಲ್ತ್ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಫಸ್ಟ್ ಮಲ್ಕೊಬಿಡ್ತೀನಿ. ಮಲ್ಕೊಂಡು ಆಮೇಲೆ ಎದ್ದು ಮಿಕ್ಕಿದ ಕೆಲಸ ಮಾಡ್ತೀನಿ. ಇನ್ನು ಪೂಜೆ ಅಂತೂ ಫ್ರೆಂಡ್ಸ್ ನಮ್ಮನೇಲಿ ಒಂದು ದಿವಸನೂ ಮಿಸ್ ಆಗೋಲ್ಲ. ನಾನು ಮಾಡಲಿಲ್ಲ ಅಂದರೆ ಅವಳಾದರೂ ಮಾಡ್ತಾಳೆ. ಒಟ್ಟಿನಲ್ಲಿ ನಾನು ಫ್ರೆಂಡ್ಸ್ ಕೆಲಸಕ್ಕೆ ಹೋಗೋದು ಮುಂಚೆನೇ ದೇವ್ರಿಗೆ ದೀಪ ಹಚ್ಚಿ ಹೂವು ಹಚ್ಚಿ ಸಾಂಬ್ರಾಣಿ ಒಂದು ಅಂಟಿಸಿನೇ ನಾನು ಹೋಗೋದು. ನಾನು ಯಾವಾಗಲೂ ಕೆಲಸಕ್ಕೆ ಹೋಗಲಿ ಬಿಡಲಿ ಫ್ರೆಂಡ್ಸ್, ನಾನು ಪೂಜೆ ಮಾಡದೆ ಹೊರಗಡೆಗೆ ಹೋಗಲ್ಲ. ಹಂಗಾಗಿ ಫ್ರೆಂಡ್ಸ್ ಇದೆರಡು ನಿಮಗೆ ಪ್ರಾಡಕ್ಟ್ ತೋರಿಸೋದು. ಸಂಡೇ ನೆನ್ನೆ ನಂದು ಇಷ್ಟ ಆಯಿತು. ಆ ಒಟ್ಟಿನಲ್ಲಿ ಫ್ರೆಂಡ್ಸ್ ನೆನ್ನೆ ನಾನು 4-5 ಅವರು ನಿದ್ದೆ ಕ್ಲಿಯರ್ ಮಾಡ್ಕೊಂಡೆ. ನಿದ್ದೆನೂ ನನಗೆ ಕಮ್ಮಿ ಆಯಿತು. ಸಂಡೇ ಒಟ್ಟಿನಲ್ಲಿ ಫ್ರೆಂಡ್ಸ್ ನಾನು ಎಲ್ಲೂ ಹೋಗಲಿಲ್ಲ. ಫಸ್ಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಬಂದೆ, ಕ್ಲಿಯರಾಗಿ ಬಂದು ಆರಾಮಾಗಿ ಮಲ್ಕೊಂಡೆ. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ನಂದು ಸಂಡೇ ಸಿಂಪಲ್ಲಾಗಿ ನಿಮ್ಗೆ ಹೇಳಬೇಕು ಅನಿಸಿತ್ತು, ವೀಡಿಯೋ ಮಾಡಿರಲಿಲ್ಲ. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.